ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಇರ್ಲಿ ಬಿಡಿ ಸರ್, ಕೆಡ್ಸೋದು ನಿಮ್ಮ ಕೆಲಸ ಆದರೂ ಕೂಡ್ಸೋದು ನನ್ನ ಗುಣ. ಅದು ಯಾವತ್ತೂ ಬದಲಾಗೋದಿಲ್ಲ. ಅಜಯ್, ಯಾರ ಬಗ್ಗೆ ಮಾತಾಡ್ತಿದ್ಯಾ ಅನ್ನೋದು ನೆನಪಿದ್ಯಾ? ಸ್ವಲ್ಪ ನಾಲ್ಗೆ ಬಿಗಿಡ್ದು ಮಾತಾಡು. ಕ್ಷಮಿಸಿ ಮೇಡಮ್, ನಾನು ಹೀಗೆ ನೇರವಾಗೇ ಮಾತಾಡೋದು. ಹೌದು, ನಿಮ್ಮ ಆರೋಗ್ಯ ಹೇಗಿದೆ? ಹುಷಾರಾಗಿದ್ದೀರಾ ತಾನೇ? ಏನು ಹದ್ದು ಮೀರಿ ಮಾತಾಡ್ದೆ ಅಂತ ಅದ್ರ ಪ್ರಾಯಶ್ಚಿತವಾಗಿ ಈಗ ನನ್ನ ಆರೋಗ್ಯ ವಿಚಾರಿಸ್ತಾ ಇದೀಯಾ? ನಾನು ನಿನ್ನ ಹತ್ರ ಹೇಳಿದ್ನ ನೀನ್ ಬಂದು ನನ್ನ ಆರೋಗ್ಯ ವಿಚಾರಿಸು ಅಂತ? ಹೌದು, ಪದೇ ಪದೇ ನೀನ್ ಯಾಕೆ ನನ್ನ ಹಿಂದೆ ಮುಂದೆ ಸುತ್ತುತ್ತಾ ಇರ್ತೀಯ? ಇನ್ನೊಂದ್ಸಲಿ ನನ್ನ ಕಣ್ಮುಂದೆ ಬರಬೇಡ. ನಿನ್ನ ನೋಡ್ದಾಗ್ಲೆಲ್ಲ ನನಗೆ ಹಿಂಸೆ ಅನ್ಸುತ್ತೆ. ಸಾರಿ ಅಮ್ಮ. ಕ್ಷಮಿಸಿ ಮೇಡಮ್. ನನ್ನನ್ನು ನೋಡೋದ್ರಿಂದ ನಿಮಗೆ ಅಷ್ಟೊಂದು ಮನಸ್ಸಿಗೆ ನೋವಾಗುತ್ತೆ ಅನ್ನೋದಾದರೆ ಮತ್ತೆ ಖಂಡಿತವಾಗಿ ನಿಮ್ಮ ಮುಂದೆ ನಾನು ಬರೋದಿಲ್ಲ. ಕ್ಷಮಿಸಿ. ನೋಡಿದ್ರೆ ಹೇಗಾದರೂ ಮಾಡಿ ಆ ಪೆಟ್ಟಿಗೆನ ಹೊಡ್ಕೊಂಬ ಅಂತ ಹೇಳಿದ್ದಾರೆ. ಅವ್ರ ಮನೆಗೆ ಹೋಗೋದಕ್ಕಾಗೋದಿಲ್ಲ. ಅಂಜಲಿದು ಐಸ್ ಕ್ರೀಮ್ ಅಷ್ಟೇ ಮಿರುವಾಗಿರೋ ಮನಸ್ಸು. ಕಣ್ಣಿನ ಬಿಸಿ ತಾಗೋದು ಹಾಗೆ ಕರ್ಕೋಗ್ಬಿಡ್ತಾಳೆ. ಅಂಥದ್ರಲ್ಲಿ ಹೇಗಾದರೂ ಮಾಡಿ ಅಂಜಲಿನ ಒಪ್ಪಿಸಿ ಅವಳಿಂದನೇ ಆ ಪೆಟ್ಟಿಗೆನ ತರೋದಕ್ಕೆ ಹೇಳಬೇಕು. ಹಾಗೆ ಮಾಡ್ತೀನಿ. ಸರ್, ಮಧ್ಯಾಹ್ನ ಊಟಕ್ಕೆ ಏನು ತರಿಸ್ಲಿ? ರಮ್ಯಾ, ಒಳಗೆ ಬರೋ ಮುಂಚೆ ನಾಕ್ ಮಾಡ್ಕೊಂಡು ಬರಬೇಕು ಅನ್ನೋದು ಗೊತ್ತಾಗೋದಿಲ್ವ ನಿನಗೆ? ಸಾರಿ ಸರ್. ಸರಿ, ಹೋಗಿ ಅಂಜಲಿನ ಕರ್ಕೊಂಬನ್ನಿ. ಹೇಳಿದ್ ಕೇಳಿಸಿಲ್ವಾ? ಹೋಗಿ ಎಂದೆ. ಈ 2 ಕಂಪನಿ ಡೀಟೇಲ್ಸ್ ಇದೆಯಲ್ಲ, ಅದು ನನಗೆ ಬೇಕು. ಮತ್ತು ಪ್ರಾಜೆಕ್ಟ್ ಎಲ್ಲಿವರೆಗೂ ಆಗಿದೆ ಅನ್ನೋ ರಿಪೋರ್ಟ್ ಕೂಡ ಕಳಿಸ್ಬಿಡಿ. ಅದಕ್ಕೆ ಈಚೆಗೆ ಬಿಟ್ಟು ಸರೆಂಡರ್ ಆದರೂ ಪರವಾಗಿಲ್ಲ. ಹೇಗಾದರೂ ಮಾಡಿ ಆ ಪೆಟ್ಟಿಗೆನ ನನ್ನ ಹ್ಯಾಂಡ್ ಓವರ್ಗೆ ತೊಗೋಬೇಕು. ಅಂಜಲಿ ಅವರೇ, ಬಾಸ್ ಕರೀತಿದ್ದಾರೆ. ಆಶಾ, ಕೊಡಿ, 1 ನಿಮಿಷ ಬರ್ತೀನಿ. ಸರ್, ನನ್ನನ್ನೇನೋ ಬರೋದಕ್ಕೆ ಹೇಳಿದ್ರಂತೆ. ಯಾವ ಡೀಟೇಲ್ಸ್ ಬೇಕಾಗಿತ್ತು ನಿಮಗೆ? ನನಗೆ ಯಾವ ಡೀಟೇಲ್ಸು ಬೇಡ ಅಂಜಲಿ. ಅದು ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಕ್ಷಮೆನಾ? ನನ್ನ ಹತ್ರ ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ನನಗೆ ದೊಡ್ಡ ತಪ್ಪಾಗಿದೆಯಲ್ಲ, ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ. ನೆನ್ನೆ ನಾನು ನಿನ್ನ ತುಂಬ ಇನ್ಸಲ್ಟ್ ಮಾಡಿಬಿಟ್ಟೆ. ಯಾರೋ 3ನೇ ವ್ಯಕ್ತಿ ಆ ರಮ್ಯಾ ಮುಂದೆ ಕಾಫಿ ತೊಗೊಂಡು ಬಾ, ಲೋಟ ತೊಗೊಂಡೋಗು ಅಂತ ಹೇಳಿ ನಿಮಗೆ ತುಂಬ ಅವಮಾನ ಮಾಡಿಬಿಟ್ಟೆ ಅಂಜಲಿ. ಅದನ್ನೆಲ್ಲ ನೆನೆಸ್ಕೊಂಡು ರಾತ್ರಿ ಎಲ್ಲ ನನಗೆ ನಿದ್ದೆನೇ ಬಂದಿಲ್ಲ, ಗೊತ್ತಾ? ಸರ್, ನೀವು ನನ್ನ ಬಾಸ್, ನಾನಿಲ್ಲಿ ನಿಮ್ಮ ಸ್ಟಾಫ್. ನಾನಿಲ್ಲಿ ಬಂದಿರೋದೆ ನೀವು ಕೊಡೋ ಕೆಲಸನ ಮಾಡೋದಕ್ಕೆ. ಕೆಲಸ ಕೊಟ್ಬಿಟ್ಟು ಈಗ ನೋಡಿದ್ರೆ ಇಷ್ಟೊಂದು ಫೀಲ್ ಆಗ್ತಿದ್ದೀರಲ್ಲ, ಇದನ್ನೆಲ್ಲ ನೋಡಿದ್ರೆ ನನಗೆ ಯಾಕೋ ವಿಚಿತ್ರ ಅನ್ನಿಸ್ತಿದೆ. ನಿಜ ಅಂಜಲಿ, ಕಟ್ಕೊಂಡಿರೋ ಹೆಂಡತಿಗೆ ಕಷ್ಟ ಕೊಡ್ತಿರೋ ನನ್ನ ನೋಡಿದ್ರೆ ಯಾರಿಗಾದ್ರೂ ವಿಚಿತ್ರ ಅನಿಸುತ್ತೆ. ಅವನ್ನ ಸರಿ ಮಾಡ್ಕೋಬೇಕು ಅಂದರೆ ನಾನು ನಿನಗೊಂದು ಗಿಫ್ಟ್ ಕೊಡಬೇಕು. ಕೇಳು ಅಂಜಲಿ, ಏನು ಬೇಕಾದರೂ ಕೇಳು, ನಾನು ಹಿಂಗೆ ಕೊಡ್ತೀನಿ. ಓಹೋ, ನನ್ಗೀಗ ಅರ್ಥ ಆಗ್ತದೆ. ಏನೋ ಕೆಲಸ ಆಗಬೇಕು ಅನ್ಸುತ್ತೆ.
ಅದಕ್ಕೆ ಈ ಗಿಫ್ಟ್ ಕೊಡೋ ದಾಳನ ನನ್ನ ಮುಂದೆ ಬೀಸ್ತಾ ಇದ್ದೀರಾ. ನೋಡಿ ಸರ್, ಈ ಸಲ ನಾನು ನಿಮ್ಮ ಬಲೆಗೆ ಬೀಳೋದಿಲ್ಲ. ಈ ಗಿಫ್ಟ್ ಕೊಡೋ ಕೆಲಸ ಏನಿದ್ರು ನಿಮ್ ಹೊಸದಾಗಿ ಬಂದಿದ್ದಾಳಲ್ಲ ಆ GM ರಮ್ಯಾ, ಅವಳು ಕೊಟ್ಕೊಳ್ಳಿ. ಹಲೋ ಅಂಜಲಿ ಅವರೇ, ನಿಮಗೆ ವೇಟ್ ಮಾಡ್ತಾನೆ ಇದ್ದೀನಿ. ನೋಡ್ದಿದ್ದರ ಥರ ಹೋಗ್ತಾ ಇದ್ದೀರಲ್ಲ. ಏನು ಒಬ್ಬರೇ ಬಾಸ್ ಜೊತೆ ಏನು ಮಾತಾಡ್ತಾ ಇದ್ರಿ? ಅದರಲ್ಲೂ ನನ್ನನ್ನು ಹೊರಗಡೆ ಬಿಟ್ಬಿಟ್ಟು. ಅಂಥದ್ದೇನಿತ್ತಪ್ಪ? ಹೋಗಿ ನಿಮ್ಮ ಬಾಸ್ನೇ ಕೇಳಿ, ಅವರೇ ಹೇಳ್ತಾರೆ. ಇವಳು ಯಾಕೋ ನನ್ನನ್ನು ಓವರ್ಟ್ಯಾಕ್ ಮಾಡಿಕೊಂಡು ಬಾಸ್ಗೆ ಹತ್ರ ಆಗೋ ಥರ ಇದ್ದಾಳೆ. ಇದಕ್ಕೆ ನಾನು ಅವಕಾಶ ಮಾಡಿಕೊಡ್ಬಾರ್ದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಗಾದರೂ ಮಾಡಿ ಇವತ್ತು ಕಾವಿಗೆ ನೈಸ್ ಹೊಡೆದು ನನ್ನ ಲವ್ ಟ್ರ್ಯಾಕಲ್ಲಿ ಬೀಳ್ಸ್ಕೊಬೇಕಲ್ಲ. ಆಗ ಅವ್ರ ಮನೆಗೆ ಎಂಟ್ರಿ ಕೊಟ್ಟು ಆ ಅಜಯ್ ಹತ್ರ ಇರೋ ಪೆಟ್ಕನ್ನ ಹೊಡ್ಕೊಂಬರ್ಬೋದು. ಸ್ಟೋರ್ ರೂಮಲ್ಲಿ ಚೆಕ್ ಮಾಡ್ದ, ಎಲ್ಲ ಐಟಮ್ ಸರಿ ಇದೆ ತಾನೆ? ಕಾವ್ಯ, ಗುಡ್ ಮಾರ್ನಿಂಗ್. ನಿಮ್ಮ ಮುಖ ನೋಡಿದ್ಮೇಲೆ ಗುಡ್ ಮಾರ್ನಿಂಗ್ ಎಲ್ಲಿಂದ ಬರ್ಬೇಕು ಹೇಳಿ? ಏನು ಕಾವ್ಯ ನೀನು, ನಮ್ಮ ಮಧ್ಯೆ ಎಷ್ಟೇ ವಿರಸ ಇರ್ಬೋದು, ಆದರೂ ಒಂದು ಸ್ಮೈಲ್ ಕೊಡೋದಕ್ಕೆ ಯೋಗ್ಯತೆ ಇಲ್ವಾ ನನಗೆ? ಯೋಗ್ಯತೆ ಬಗ್ಗೆ ಮಾತಾಡೋದೇನು ಬೇಕಾಗಿಲ್ಲ. ನಿಮ್ಗೆ ನೋಡೋಕೆ ಇಷ್ಟ ಇಲ್ಲ ಅಂದಮೇಲೆ ಸ್ಮೈಲ್ ಎಲ್ಲಿಂದ ಬರಬೇಕು? ಹಾಗಂದ್ರೆ ಕಾವ್ಯ, ನಿನ್ನೆ ನಮ್ಮ ಜ್ಯೋತಿಷ್ಗಳ ಹತ್ರ ವಿಚಾರಿಸಿದೆ. ನನಗೆ ನನ್ನ ಗ್ರಹಗತಿಗಳು 3 ತಿಂಗಳಿಂದ ನನ್ನ ಮೇಲೆ ಮುಗಿಸ್ಕೊಂಡ್ಬಿಟ್ಟಿದ್ಯಂತೆ. ನಾನು ಯಾರಿಗೆ ಅಯ್ಯೋ ಅಂತೀನೋ ಅವ್ರಿಗೆ ಏನಲ್ಲೋ ಅಂತ ಕೇಳಿಸುತ್ತಂತೆ. ಪ್ರೀತಿ ತೋರಿಸಿದ್ರೆ ಅವ್ರ ದೃಷ್ಟಿಲಿ ದ್ವೇಷ ಥರ ಕಾಣಿಸುತ್ತಂತೆ. ಆಮೇಲೆ ನಮ್ಮಿಬ್ಬರ ಜೋಡಿ ಚೆನ್ನಾಗಿದೆಯಲ್ಲ, ಅದಕ್ಕೆ ಯಾರೋ ಕೆಟ್ಕೊಂಡು ಬಿದ್ದೋಗ್ಬಿಟ್ಟಿದ್ಯಂತೆ. ಅದಕ್ಕೆ ದೃಷ್ಟಿ ತಾಕಿ ನಾವಿಬ್ರು ದೂರ ಆಗೋಗಿದ್ದೀವಿ. ಈ ವಿಷಯ ಕೇಳ್ದಾಗಿಂದ ನಮ್ಮ ಗ್ರಹಚಾರಗಳು ಸರಿ ಇಲ್ದಿರೋ ಕಾರಣ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ ಅಂತ ತುಂಬ ಕೊರಗ್ತಾ ಇದ್ದೀನಿ ಕಾವ್ಯ. ನಾನು 74 kg ಇದ್ದವನು ಇವತ್ತು ಬೆಳಗ್ಗೆ ಅಷ್ಟೊತ್ತೊಳಗೆ 73.5 ಆಗ್ಬಿಟ್ಟಿದ್ದೀನಿ. ಅಯ್ಯೋ ಪಾಪ, ಹೋಗಿ ಇನ್ನೊಂದು ರೌಂಡು ಚೆನ್ನಾಗಿ ತಿನ್ನಿ. ಅರ್ಧ kg ಅಲ್ಲ, 3/4 kg ವಾಪಸ್ ಬರುತ್ತೆ ನೋಡ್ರಿ. ನಿಮ್ಮ ಬೆಣ್ಣೆ ಮಾತಿಗೆಲ್ಲ ನಾನು ಕರ್ಗೋದಿಲ್ಲ. ನನಗೆ ಗೊತ್ತು ಕಾವ್ಯ, ನಿನ್ನ ಮನ್ಸು ಕರಗೋದಿಲ್ಲ ಅಂತ. ಇದಕ್ಕೆಲ್ಲ ಕಾರಣ ನನ್ನ ಗ್ರಹಗತಿಗಳಲ್ಲಿರೋ ರಾಹುಕೇತುನೇ. ಅದಕ್ಕೆ ನನಗೆ ನಿನ್ನ ಮೇಲೆ ಕೋಪ ಬರ್ತಿಲ್ಲ, ಪ್ರೀತಿ ಬರ್ತಿದೆ. ಈ ಪ್ರೀತಿ ಎಫೆಕ್ಟ್ ಎಷ್ಟು ಅಂದರೆ ನನಗೆ ಮನೆ ಅಳಿಯ ಅಂದ್ರೂ ಪರವಾಗಿಲ್ಲ, ನಿನ್ನ ಜೊತೆಲೇ ನಿಮ್ಮ ಮನೇಲೇ ಸೆಟ್ಲಾಗ್ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಆದರೆ ನನಗೇನು ಅನ್ನಿಸ್ತಿದೆ ಗೊತ್ತಾ, ಈ ಡೈಲಾಗ್ನ ಈ ನಾಟಕ ಬರೆಯೋರ ಹತ್ರ ಬರ್ಸ್ಕೊಂಡು ರಾತ್ರಿ ಎಲ್ಲ ಊರೋಡ್ದು ನನ್ನ ಮುಂದೆ ಬಂದು ಒಪ್ಪಿಸ್ತಾ ಇರೋ ಥರ ಇದೆ ನೋಡ್ರಿ. ಸರಿಯಾಗಿ ಕೇಳಿಸ್ಕೊಳ್ಳಿ, ನನ್ನ ಮನಸ್ಸಲ್ಲಿ ನೋ ಎಂಟ್ರಿ ಅಂತ ಬೋರ್ಡ್ ಹಾಕಾಗಿದೆ ಅಂದಮೇಲೆ ನನ್ನ ಮನೆಯಲ್ಲಿ ಇರೋದಕ್ಕೆ ಜಾಗ ಕೊಡೋದಿಲ್ಲ ಅಂತ ಅರ್ಥ. ಕಾವ್ಯ ಪ್ಲೀಸ್ ನೋಡಿ, ನಿಮ್ಮಪ್ಪ ನೋಡಿದ್ರೆ ನೀವು ಈ ಚಾಟ್ ಸೆಂಟರ್ ಬಿಸ್ನೆಸ್ಸಲ್ಲಿ ಕೈ ಹಾಕಿ ತಪ್ಪು ಮಾಡಿದ್ದೀರಾ ಅಂತ ಹೆದರ್ಕೊಂಡಿದ್ದಾರೆ. ಮೊದಲು ಈ ಬಿಸ್ನೆಸ್ನಲ್ಲಿ ಗೆದ್ದು ನಿಮ್ಮ ತಂದೆ ಮನಸ್ಸಲ್ಲಿ ಜಾಗ ಮಾಡ್ಕೊಳ್ಳಿ, ಆಮೇಲೆ ಬೇಕಿದ್ರೆ ಬೇರೆಯವ್ರ ಮನೆಗೆ ಹೋಗೋ ಯೋಚನೆ ಮಾಡ್ತೀರಂತೆ.
ಏನು ಮಾಡಿದ್ರು ವರ್ಕೌಟ್ ಆಗ್ತಿಲ್ವಲ್ಲ ಬ್ರದರ್? ಅಲ್ಲ, ನಿಮ್ಮ ಹೆಂಡತಿಗೆ ತಾಜಾ ಬೆಣ್ಣೆ ಹಚ್ಚಿ ಅವ್ರ ಮನೆಗೆ ಹೋಗಿ ಆ ಅಜಯ್ ಇಟ್ಟಿರೋ ಪೆಟ್ಟಿಗೆ ನಾವು ಹೊಡ್ಕೊಂಬರೋಣ ಅಂತ ಪ್ಲಾನ್ ಮಾಡಿದ್ರೆ ಅದು ಎಕ್ಕುಟ್ಟೋಯ್ತಲ್ಲೋ. ಏನೋ ಮಾಡೋದು? ಗೌರವ್, ನಮ್ಮ ಹೆಂಡ್ತಿರಂತೂ ನಮ್ಮ ಮೇಲೆ ಫುಲ್ಲು ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ನಾವೇನೇ ಹೇಳಿದ್ರು ಅದನ್ನ ನಂಬೋದಕ್ಕೆ ತಯಾರಿಲ್ಲ. ಅವ್ರನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಟೈಮ್ ಬೇರೆ ಆಗ್ತಾ ಬಂತು, ಕೆಲಸನೂ ಆಗಬೇಕು, ಅದ್ರ ಜೊತೆ ಬೇಗನೂ ಮುಗಿಬೇಕು ಅನ್ನೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು ಅದು ಬ್ರದರ್? ಹಣ್ಣಿಲ್ದಿರೋ ಮರಕ್ಕೆ ಕಲ್ಲೊಡ್ದು ಕೈ ನೋಯಿಸ್ಕೊಳೋದಕ್ಕಿಂತ ಡೈರೆಕ್ಟಾಗಿ ಜೇನಕ್ಕೆ ಕಲ್ಲೊಡ್ದು ಬಾಯಿ ಸಿಹಿ ಮಾಡ್ಕೊಳೋದು ಬೆಸ್ಟ್ ಅಲ್ವಾ? ನನ್ನ ಪ್ಲಾನ್ ಏನಪ್ಪಾ ಅಂದರೆ, ಅಂಜಲಿ ಕಾವ್ಯನ ಪಟಾಯಿಸೋದಕ್ಕೆ ಟೈಮ್ ವೇಸ್ಟ್ ಮಾಡೋ ಬದಲು ಡೈರೆಕ್ಟಾಗಿ ಮನೇಲಿರೋ ಅತ್ತೆಗೆ ಬಾಣ ಬಿಡೋಣ. ನಮ್ಮ ಕೆಲಸ ಹಾಗೆ ಆಗುತ್ತೆ. ಕರೆಕ್ಟಾಗಿ ಹೇಳಿದೆ ಬ್ರದರ್. ಈಗ ಅಂಜಲಿ ಕಾವ್ಯ ಮನೇಲಿ ಇರೋದಿಲ್ಲ, ಡ್ಯೂಟಿಗೆ ಹೋಗಿರ್ತಾರೆ. ನಾವು ಇದೇ ಟೈಮಿಗೆ ಮನೆಗೆ ಎಂಟ್ರಿ ಕೊಟ್ಟು ಅತ್ತೆ ಹತ್ರ ಇಂಟಿಮೆಂಟಲ್ ಆಗಿ ಮಾತಾಡ್ಬಿಟ್ರೆ ಅವರು ಪಟ್ಟಂತ ಕರಗ್ಬಿಡ್ತಾರೆ. ಅಲ್ಲೇ ಸ್ವಲ್ಪ ಹೊತ್ತು ಇರೋ ಹಾಗೆ ಮಾಡಿ ಗ್ಯಾಪಲ್ಲಿ ಆ ಅತ್ತೆ ಇಟ್ಟಿರೋ ಪೆಟ್ಟಿಗೆನ ಹುಡುಕಿ ಅಭ್ಯಾಸ ಮಾಡ್ಕೊಂಡು ಬಂದ್ಬಿಡೋಣ ಕಣೋ. ಆಮೇಲೆ ಅಜಯ್ ಬಾಯ್ ಬೈ ಬಡ್ಕೋಬೇಕಷ್ಟೇ. ಮತ್ತೆ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋಣ. ನಡಿ, ಅತ್ತೆಗೆ ಬೆಣ್ಣೆ ಹಚ್ಚಕ್ ಮನೆಗೆ ಹೋಗೋಣ. ನಡಿ ಬೇಡ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಈಗ ಯಾಕ್ರಪ್ಪ ಬಂದ್ರಿ ಇಲ್ಲಿಗೆ? ನನ್ನ ಮಕ್ಳಿಗೆ ಮೋಸ ಮಾಡಿದ್ರಿ ಅನ್ನೋದಕ್ಕಿಂತ ದೇವ್ರಂತ ನಮ್ಮ ಅಣ್ಣನಿಗೆ ನಿಮ್ಮಂತ ಮಕ್ಳು ಯಾಕೆ ಹುಟ್ಟಿದೀರಾ ಅನ್ನೋ ಚಿಂತೆನೆ ಜಾಸ್ತಿ ಆಯ್ತು ನನಗೆ. ಯಾವ ಮುಖ ಹೊತ್ಕೊಂಡು ಇಲ್ಲಿ ತನಕ ಬಂದಿದ್ದೀರಾ? ಹೋಗಿ ಇಲ್ಲಿಂದ. ನಿಮ್ಗೆ ನಮ್ಮಲ್ಲಿ ಕೋಪ ಮಾಡ್ಕೊಳೋದ್ರಲ್ಲಿ ನ್ಯಾಯ ಇದೆ. ಹಾಗೆ ನಿಮ್ಗೆ ನಿಮ್ಮ ಅಣ್ಣನ ಕಂಡ್ರೆ ಎಷ್ಟು ಮುಖ್ಯ ಅಂತನೂ ನಮಗೆ ಗೊತ್ತಿದೆ. ಅವ್ರಿಗೆ ಸ್ವಲ್ಪ ನೋವಾದ್ರೂ ನೀವು ಸಹಿಸೋದಿಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅತ್ತೆ, ಆ ಗೌರವ ಇರೋದಕ್ಕೇನೆ ಇಲ್ಲಿವರೆಗೂ ನಿಲ್ಸಿ ಮಾತಾಡ್ತಾ ಇರೋದು. ಅತ್ತೆ, ನೀವು ಯಾರ ಮೇಲೆ ಇಷ್ಟೊಂದು ಗೌರವ ಇಟ್ಕೊಂಡಿದ್ದಾರೋ ಇವತ್ತು ಅವರೇ ದುಃಖದಲ್ಲಿದ್ದಾರೆ. ಹಗಲು ರಾತ್ರಿ ಚಿಂತೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ನಿದ್ರೆನೂ ಬರ್ದೆ ನಿದ್ದೆ ಮಾತಿಗೆ ಶರಣಾಗಿದ್ದಾರೆ. ಅಳ್ತಾ ಕೂತಿದ್ದಾರೆ. ಅತ್ತೆ, ಅಯ್ಯೋ, ಏನ್ ಹೇಳ್ತಾ ಇದ್ಯಾ? ಅಣ್ಣನ ಆರೋಗ್ಯಕ್ಕೆ ಏನಾಯ್ತು? ಹುಷಾರಿಲ್ವಾ? ಡ್ಯಾಡಿ ಮಾತ್ರ ಅಲ್ಲ ಅತ್ತೆ, ಮಮ್ಮಿ ಕೂಡ ದಿನೇ ದಿನೇ ಸ್ವರ್ಗೋಗ್ತಾ ಇದ್ದಾರೆ. ಡಾಕ್ಟ್ರು ಬಂದು ಚೆಕ್ ಮಾಡಿ ಇವರು ಮನೋರೋಗಕ್ಕೆ ತುತ್ತಾಗಿದ್ದಾರೆ, ಇದಕ್ಕೆ ಕಾರಣ ಏನು ಅಂತ ಕಂಡುಹಿಡಿದು ಅದನ್ನ ಸಾಲ್ವ್ ಮಾಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನ್ರಪ್ಪ, ಏನ್ ಹೇಳ್ತಾ ಇದ್ದೀರಾ ನೀವು? ಹೀಗೇಗಿದ್ದಾರೆ ಅದಕ್ಕೆ? ಅವ್ರ ಆರೋಗ್ಯ ಸುಧಾರಿಸೋಕೆ ಕಾಣ್ತಿಲ್ಲ ಅತ್ತೆ. ಅವ್ರು ಮಾತ್ರ ಅಲ್ಲ, ನಮ್ಮ ಸ್ಥಿತಿನೂ ಕೆಟ್ಟೋಗಿದೆ ಅತ್ತೆ. ಆಫೀಸ್ನಲ್ಲಿ ಯಾವುದೋ ಕೆಲಸ ಮಾಡೋಕ್ಕೋಗಿ ಇನ್ಯಾವುದೋ ಮಾಡ್ತಾ ಇದ್ದೀವಿ. ಚೆಕ್ಗೆ ಸಿಗ್ನೇಚರ್ ಹಾಕೋಕೆ ಹೋಗಿ ವೋಚರ್ಗೆ ಸೈನ್ ಆಗ್ತಾ ಇದೀವಿ. ಮೊನ್ನೆ ಸ್ಟ್ಯಾಂಪ್ ಹೊಡೆಯೋ ಜಾಗದಲ್ಲಿ ಸ್ಟೀಲ್ ಹೊಡಿತಾ ಇದೀವಿ. ಈ ಥರ ಮಾಡಿಕೊಂಡು ವ್ಯವಹಾರ ಎಲ್ಲ ಹಾಳು ಮಾಡ್ಕೊತಾ ಇದೀವಿ ಅತ್ತೆ. ಇದೆಲ್ಲ ಯಾಕೆ ಆಗ್ತಾ ಇದೆ? ಯಾಕ್ರಪ್ಪ? ಎಲ್ಲ ಆ ಅಜಯ್ಯಿಂದಾನೇ ಆಗ್ತಾ ಇರೋದು ಅತ್ತೆ. ಅಜಯ ಅವನೇನ್ರಪ್ಪ ಮಾಡ್ದ? ಅವ್ನು ನೇರವಾಗಿ ಏನು ಮಾಡಿಲ್ಲ ಅತ್ತೆ, ಆದ್ರೆ ಇದಕ್ಕೆಲ್ಲ ಪರೋಕ್ಷವಾಗಿ ಅವನೇ ಕಾರಣ ಆಗ್ತಾ ಇದ್ದಾನೆ. ಅಯ್ಯೋ ದೇವ್ರೆ, ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳ್ಬಾರ್ದೇನಪ್ಪ? ಅತ್ತೆ, ನಿಮ್ಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನಾವಿಬ್ರು ಹುಟ್ಟಿದ್ಮೇಲೆ ಮಮ್ಮಿ ಇನ್ನೊಬ್ಬನ ಮಗನ್ಗೆ ಜನ್ಮ ಕೊಟ್ರಂತೆ.
ಡ್ಯಾಡಿ ಮಮ್ಮಿ ಇಬ್ರು ಅಜಯ್ಗೆ ಫಿಟ್ಸ್ ಇರೋದ್ರಿಂದ ಅವನೇನ 3ನೇ ಮಗ ಇರ್ಬೋದು ಅಂತ ಮನ್ಸಿಗೆ ಹಚ್ಕೊಂಡು ತುಂಬಾ ಕೊರಗ್ತಿದಾರತ್ತೆ. ಅವ್ರು ಮಾತ್ರ ಅಲ್ಲ, ನಮ್ಮಿಬ್ರಿಗೂ ಅದೇ ಕುತೂಹಲ. ಮಮ್ಮಿನ ಈ ಪರಿಸ್ಥಿತಿಲಿ ನೋಡ್ತಿದ್ರೆ ಅವ್ರು ಇನ್ನ 2 ದಿನ ಕಾಯೋದಕ್ಕೆ ತಯಾರಿಲ್ಲ ಅನ್ಸುತ್ತೆ. ಸಾಲದಕ್ಕೆ ಅದ್ಯಾರೋ ಅನಾಮಿಕ ವ್ಯಕ್ತಿ ಬಂದು ಅಜಯ್ ಕೈಗೆ ಅದ್ಯಾವುದೋ ಪೆಟ್ಟಿಗೆ ಕೊಟ್ಟು ಅದರಲ್ಲಿ ಅವನ ತಂದೆ ತಾಯಿ ರಹಸ್ಯ ಅಡಗಿದೆ ಅಂತ ಹೇಳಿರೋ ವಿಷಯ ಡ್ಯಾಡಿಗೆ ಹೇಗೋ ಗೊತ್ತಾಗ್ಬಿಟ್ಟು ಇವರಂತೂ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ಅತ್ತೆ. ಒಂದೊಂದು ಕ್ಷಣನೂ ಒಂದೊಂದು ಯುಗ ಕಳೆಯೋ ಥರ ಆಗೋಗ್ಬಿಟ್ಟಿದೆ. ಅದಕ್ಕೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿದೆ. ಹೇಳ್ರಪ್ಪ, ನಾನು ಏನು ಮಾಡಬೇಕು? ಅಣ್ಣ ಅದಕ್ಕೆ ಚೆನ್ನಾಗಿರ್ತಾರೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಅಷ್ಟೊಂದು ಕಷ್ಟಪಡೋದು ಏನಿಲ್ಲ ಅತ್ತೆ. ಇಲ್ಲೇ ಎಲ್ಲೋ ಅಜಯ್ ಇಟ್ಟಿರೋ ರಹಸ್ಯ ಪೆಟ್ಟಿಗೆ ಇದೆಯಂತೆ, ಅದನ್ನ ನಮ್ ತಂದ್ಕೊಟ್ಬಿಡಿ, ಅಷ್ಟು ಸಾಕು. ಬೇಗ ಕೊಡಿಯತ್ತೆ. ಅಯ್ಯೋ, ಅದನ್ನೇನು ಹುಡ್ಕೋದು ಬೇಡಪ್ಪ, ನಾನೇ ಜೋಪಾನವಾಗಿರ್ಲಿ ಅಂತ ಎತ್ತಿಟ್ಟಿದ್ದೀನಿ. ತಗೊಂಡು ಬರ್ತೀನಿ ರೀ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮನಸ್ಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಆಂಟಿ ಕೊಡಬೇಡಿ ಆಂಟಿ, ಪ್ಲೀಸ್ ಆಂಟಿ, ಅವ್ರ ಕೈಲಿ ಕೊಡಬೇಡಿ ಇದನ್ನು. ಕೊಡಿಯತ್ತೆ, ಅದರಲ್ಲಿರೋ ಅಪ್ಪ ಅಮ್ಮನ ಫೋಟೋ ನೋಡೋಣ. ಕೊಡಿ. ಬೇಡ ಕಣ್ರಪ್ಪ, ಅಜಯ್ ನನ್ನನ್ನು ನಂಬಿ ಇದನ್ನ ಜೋಪಾನವಾಗಿ ಕಾಪಾಡಿ ಅಂತೇಳಿ ನನ್ನ ಕೈ ಕೊಟ್ಟಿದ್ದಾನೆ. ಅವನ ಆಸೆ ಪಟ್ಟ ಹಾಗೆ ಇನ್ನು 2 ದಿನ ಬಿಟ್ಟು ಇದನ್ನ ತೆಗೆದು ನೋಡೋಣ. ಪರಿಸ್ಥಿತಿನ ಅರ್ಥ ಮಾಡ್ಕೊಂಡೆ ಮಾತಾಡ್ತಿದ್ರಲ್ಲ. ಅಲ್ಲಿ ಅಪ್ಪ ಅಮ್ಮ ನಿದ್ದೆಗೆಡ್ಸ್ಕೊಂಡು ಕೂತಿದ್ದಾರೆ. ಇನ್ನ 2 ದಿನ ಕಾದ್ರೆ ಅವ್ರ ಆರೋಗ್ಯದ ಗತಿ ಏನ್ ಹೇಳಿ? ಅವರು ಸುಧಾರಿಸಿಲ್ಲ ಅಂದ್ರೆ ನಿಮ್ಗೆ ಓಕೆನಾ? ಅಲ್ಲ, ನಾವು ಅದನ್ನು ಓಪನ್ ಮಾಡೋದು ಏನಕ್ಕೆ ಅಂತ ಕೇಳ್ತಾ ಇದೀವಿ ಗೊತ್ತಾ? ಅದನ್ನ ಓಪನ್ ಮಾಡಿ ಅವನೇನಾದ್ರು ನಮ್ಮ ತಮ್ಮ ಅಂತ ಗೊತ್ತಾಗೋದ್ರೆ ಅವ್ನು ಈಗ್ಲೇ ಮನೆಗೆ ಕರ್ಕೊಂಡು ಹೋಗ್ತೀವಿ. ಅವನು ನೋಡಾದ್ರೂ ಅಪ್ಪ ಅಮ್ಮನ ಆರೋಗ್ಯ ಸುಧಾರಿಸುತ್ತೆ ಅಲ್ವಾ? ಅದೇ ಒಂದು ವೇಳೆ ಅಜಯ್ ತಂದೆ ತಾಯಿ ನಮ್ಮ ತಂದೆ ತಾಯಿ ಅಲ್ಲ ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ಈ ಪೆಟ್ಟಿಗೆನ ಮೊದ್ಲಿನ ಹಾಗೆ ಮುಚ್ಚಿ ಮೊದ್ಲಿಟ್ಟು ಜಾಗದಲ್ಲೇ ಇಟ್ಬಿಡೋಣ ಅತ್ತೆ. ಯಾರಿಗೂ ಗೊತ್ತಾಗೋದಿಲ್ಲ. ಆಮೇಲೆ ಅವ್ರವ್ರ ಪಾಡಿಗೆ ಅವ್ರವ್ರಿಗೆ ಬಿಡ್ಬೋದು ಅಲ್ವೇನೋ ಬ್ರದರ್? ಹೌದೌದು, ಇದರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ. ಕೊಟ್ಬಿಡಿ ಅತ್ತೆ, ಬೇಗ ನೋಡೋಣ. ಒಬ್ಬರ ನಂಬಿಕೆನ ಕೊಲ್ಲೋದು ತುಂಬ ತಪ್ಪಪ್ಪ.
ಇನ್ನು 2 ದಿವಸ ತಾನೇ, ಕಾದು ನೋಡೋಣ ಬಿಡು. ಸರಿ ಅತ್ತೆ, ಏನೋ ನಿಮ್ಮ ಅಣ್ಣ ಅದಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ವಿ. ಪರವಾಗಿಲ್ಲ ಬಿಡಿ, ನಮಗೆ ನಿಮ್ಮ ಮಾತು ಮುಖ್ಯ. ಹೇಗೋ ನೀವು ಈ ಪೆಟ್ಟಿಗೆ ಕೊಡಲಿಲ್ವಲ್ಲ, ಹಾಗೆ ನಾವು ಬಂದಿದ್ದು ಈ ಪೆಟ್ಟಿಗೆನ ಕೇಳಿದ್ದು ಯಾರಿಗೂ ಹೇಳ್ಬೇಡಿ ಅತ್ತೆ. ಓಕೆನಾ? ಬರ್ತೀವತ್ತೆ, ಬರ್ತೀವಿ. ಸಿಹಿ ಸಿಹಿ ಮನಸ್ಸುಗಳ